ಬೆಂಗಳೂರಿನಲ್ಲಿ ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿಗಳು ನಡೀತಾ ಇದೆ. ಶಂಕುಸ್ಥಾಪನೆಗಳು ಕೂಡ ನಡೀತಾ ಇದೆ. ಎಲ್ಲ ರೋಡ್ಗಳನ್ನು ಕೂಡ ವೈಟ್ ಟ್ಯಾಪಿಂಗ್ ಮಾಡಿಬಿಡ್ತೀವಿ ಅಂತ ಹೊರಟಿದ್ದಾರೆ. ಆ್ಯಕ್ಚುಲಿ ಈ ವೈಟ್ ಟ್ಯಾಪಿಂಗ್ ರಸ್ತೆಗಳು ತುಂಬ ದೀರ್ಘಕಾಲ ಬಾಳಿಕೆ ಬರಬೇಕು. ಆದರೆ ಬೆಂಗಳೂರಿನಲ್ಲಿ ಹಾಕಿರ್ತಕ್ಕಂಥ ಈ ವೈಟ್ ಟ್ಯಾಪಿಂಗ್ ರಸ್ತೆಗಳು ಅವಧಿಗೂ ಮುನ್ನವೇ ಶಿಥಿಲಾವಸ್ಥೆಗೆ ಹೋಗ್ತಾ ಇದೆ, ಎಲ್ಲ ಕಡೆ ಹಾಳಾಗ್ತಾ ಇದೆ. ಇದಕ್ಕೊಂದು ಜೆನ್ಯೂನ್ ರೀಸನ್ ಕೂಡ ಇದೆ. ಹಾಗಾದರೆ ಆ ಕಾರಣ ಏನು, ಎಲ್ಲಿ ಎಡುತ್ತಾ ಇದ್ದಾರೆ ಅಧಿಕಾರಿಗಳು ಅಂತ ನೋಡೋಣ ಬನ್ನಿ. ಹಲವು ಕಡೆ ಹದಗೆಡ್ತಿದೆ ವೈಟ್ ಟ್ಯಾಪಿಂಗ್ ರಸ್ತೆಗಳು. ರಸ್ತೆ ಹಾಕಿ ಸುಮ್ಮನಾಗ್ತಾರೆ, ನಿರ್ವಹಣೆ ಮಾಡಲ್ಲ. ಬೆಂಗಳೂರು ಪರಿಕಲ್ಪನೆಯಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಅಂದರೆ ಡಿ.ಸಿ.ಎಂ ಅವರು ವೈಟ್ ಟ್ಯಾಪಿಂಗ್ ಹಲವು ಕಡೆಗಳಲ್ಲಿ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ, ಚಾಲನೆ ಕೂಡ ಕೊಟ್ಟಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಇಲ್ಲಿವರೆಗೆ ಆಗಿರುವಂಥ ವೈಟ್ ಟ್ಯಾಪಿಂಗ್ ರಸ್ತೆಗಳೇನಾಗಿದ್ದಾವೆ, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದ್ದಾವೆ, ಎಷ್ಟು ಬಾಳಿಕೆ ಬಂದಿದೆ ಅನ್ನೋದನ್ನು ನಿಮಗೆ ರಿಯಾಲಿಟಿ ಚೆಕ್ಕಲ್ಲಿ ತೋರಿಸ್ತಾ ಹೋಗ್ತೀನಿ. ವೈಟ್ ಟ್ಯಾಪಿಂಗ್ ರಸ್ತೆ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ಯಾಕೆಂದರೆ ಅಷ್ಟರ ಮಟ್ಟಿಗೆ ತುಂಬ ಬಳಕೆಯಲ್ಲಿರುವ ವಿಚಾರ ಅದು. ಬೆಂಗಳೂರಿನ ರಸ್ತೆಗಳ ಗುಂಡಿ ವಿಚಾರ ಬಂದಾಗ ವೈಟ್ ಟ್ಯಾಪಿಂಗ್ ರಸ್ತೆ ವಿಚಾರ ಸದ್ದು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಮೊನ್ನೆ ನಮ್ಮ ಡಿ.ಸಿ.ಎಂ ಸಾಹೇಬರು ನಗರದ ಹಲವು ಏರಿಯಾಗಳಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟರು. ಪ್ರಮುಖವಾಗಿ ವೈಟ್ ಟ್ಯಾಪಿಂಗ್ ಮಾಡುವ ಉದ್ದೇಶ ಅಂದರೆ ಹೆಚ್ಚು ವರ್ಷ ಬಾಳಿಕೆಯ ಜೊತೆಗೆ ಪದೇ ಪದೇ ಗುಂಡಿಗಳಾಗೋದಿಲ್ಲ ಅನ್ನೋದು. ಆದರೆ ಈ ವೈಟ್ ಟ್ಯಾಪಿಂಗ್ ರಸ್ತೆಗಳು ಗುಂಡಿಗಳಾಗೋದು, ಡ್ಯಾಮೇಜ್ ಆಗೋದು ಇತ್ತೀಚೆಗೆ ಹೆಚ್ಚಾಗ್ತಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾಕಿರುವಂತಹ ವೈಟ್ ಟ್ಯಾಪಿಂಗ್ ರಸ್ತೆಗಳಲ್ಲಿ ಹಲವು ಕಡೆ ಡ್ಯಾಮೇಜ್ ಆಗಿ ಗುಂಡಿಗಳಾಗಿದೆ. ವೈಟ್ ಟ್ಯಾಪಿಂಗ್ ಸ್ಲ್ಯಾಬ್ ಕುಸಿದು 3 ತಿಂಗಳಾದ್ರೂ ರಿಪೇರಿ ಇಲ್ಲ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಬಳೆಪೇಟೆ. ಕೆಲವೇ ವರ್ಷಗಳಲ್ಲಿ ಗುಂಡಿ ಬಿದ್ದ ರಸ್ತೆ. ನಗರದ ಬ್ಯುಸಿ ಹಾಗೂ ಕಿರಿದಾದ ರಸ್ತೆಯ ಈ ಏರಿಯಾದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಹಾಕಲಾಗಿದೆ. ಆದರೆ ಕೆಲವೇ ವರ್ಷಗಳಲ್ಲಿ ಈ ರಸ್ತೆಯ ಅಸಲಿಯತ್ತು ಬಹಿರಂಗವಾಗಿದೆ. ಬಳೆಪೇಟೆ ಜಂಕ್ಷನ್ ಪ್ರಾರಂಭದಲ್ಲೇ 2 ಸ್ಲ್ಯಾಬ್ ಸಂಪೂರ್ಣ ಗುಂಡಿಯ ರೀತಿ ಬಿದ್ದಿದೆ. ದಿನಕ್ಕೆ 6-7 ಜನ ವಾಹನ ಸವಾರರು, ಪಾದಾಚಾರಿಗಳು ಈ ಡ್ಯಾಮೇಜ್ ರಸ್ತೆಯಿಂದ ಬೀಳುವಂತಾಗಿದೆ. ಇದನ್ನ ಕೂಡಲೇ ಸರಿ ಮಾಡಿ, ವೈಟ್ ಟ್ಯಾಪಿಂಗ್ ಅಂತ ಈ ರೀತಿ ರಸ್ತೆ ಮಾಡಿದ್ದಾರೆ, ಸರಿಯಾಗಿ ನಿರ್ವಹಣೆ ಇಲ್ಲ ಅಂತೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ರೋಡ್ ಹದಗೆಟ್ಟಿದೆ, ಮಿನಿಮಮ್ ಒಂದು 3 ರಿಂದ 4 ತಿಂಗಳಾಗಿದೆ. ಈ ಕಡೆ ಬಂದು ನೋಡೋರು ಇಲ್ಲ, ಕೇಳೋರು ಇಲ್ಲ. ಆದರೆ ಡೈಲಿ ಒಂದು 4 ರಿಂದ 5 ಜನ ಬಿದ್ದೇ ಬೀಳ್ತಾರೆ. ಅದು ಆಟೋದವ್ರು ಇರಲಿ, ಗಾಡಿಯವ್ರು ಇರಲಿ, 2 ವೀಲರು ಆಲ್ಮೋಸ್ಟ್ ಬಿದ್ದೇ ಬೀಳ್ತಾರೆ. ಯಾರು ಕೈ ಕ್ರಮ ತಗೊಳ್ತಿಲ್ಲ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ BVK ಅಯ್ಯಂಗಾರ್ ರಸ್ತೆ. ನಿರ್ವಹಣೆ ಇಲ್ಲದೆ ರಸ್ತೆ ಹಾಳು. ಜನರಿಂದ ಗಿಜಿಗುಡುವ ಈ ರಸ್ತೆಯಲ್ಲೂ ಕೂಡ ವೈಟ್ ಟ್ಯಾಪಿಂಗ್ ರಸ್ತೆ ಹಾಳಾಗಿದೆ. ಇಲ್ಲಿಯೂ ಸರಿಯಾದ ನಿರ್ವಹಣೆ ಇಲ್ಲದೆ ವೈಟ್ ಟ್ಯಾಪಿಂಗ್ ರಸ್ತೆಯ ಆಯಸ್ಸು ಬೇಗ ಕ್ಷೀಣಿಸ್ತಿದೆ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಮಲ್ಲೇಶ್ವರ. ವೈಟ್ ಟ್ಯಾಪಿಂಗ್ ರಸ್ತೆ ಡ್ಯಾಮೇಜ್. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಇತ್ತೀಚೆಗೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡಲಾಗಿದೆ. ಮಾರ್ಕೆಟ್ ಹತ್ತಿರ ವೈಟ್ ಟ್ಯಾಪಿಂಗ್ ರಸ್ತೆ ಡ್ಯಾಮೇಜ್ ಆಗಿದೆ. ಇಲ್ಲೂ ಸಹ ಸರಿಯಾದ ನಿರ್ವಹಣೆ ಇಲ್ಲದೆ ಇರೋದು ಗೊತ್ತಾಗ್ತಾ ಇದೆ. ಹೌದು, ದೀರ್ಘಕಾಲ ವೈಟ್ ಟ್ಯಾಪಿಂಗ್ ರಸ್ತೆ ಉಳಿಯುತ್ತೆ ಅಂತೀರಾ, ಆದರೆ 2-3 ವರ್ಷಗಳಿಗೆ ಡ್ಯಾಮೇಜ್ ಆಗ್ತಾ ಇರುವ ವೈಟ್ ಟ್ಯಾಪಿಂಗ್ ರಸ್ತೆಗಳ ನಿರ್ವಹಣೆ ಬಗ್ಗೆ ಪಬ್ಲಿಕ್ಸ್ ಪ್ರಶ್ನೆ ಮಾಡ್ತಿದ್ದಾರೆ. ಕೋಟಿ ಖರ್ಚು ಮಾಡಿ ಈ ರೀತಿ ರಸ್ತೆ ಹಾಳು ಮಾಡದೆ ಸರಿಯಾದ ನಿರ್ವಹಣೆ ಆಗಲಿ ಅನ್ನೋದು ಪಬ್ಲಿಕ್ಸ್ನ ಒತ್ತಾಯವಾಗಿದೆ. ಕೇವಲ ನಾವು ವೈಟ್ ಟ್ಯಾಪಿಂಗ್ ಮಾಡ್ತಿದ್ವಿ, ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ತೀರಿ, ಆದರೆ ಅದನ್ನು ಮೇಂಟೈನ್ ಮಾಡುವಂಥ, ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮರೆತಿರುವಂಥ ಹಿನ್ನೆಲೆಯಲ್ಲಿ ಈ ಥರದ ಘಟನೆಗಳಾಗ್ತಿದ್ದಾವೆ. ಅಂದರೆ ವೈಟ್ ಟ್ಯಾಪಿಂಗ್ ತುಂಬ ಬೇಗನೆ ಹಾಳಾಗ್ತಾ ಇದ್ದಾವೆ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಇನ್ನಾದರೂ ಈ ಬಗ್ಗೆ ಎಚ್ಚೆತ್ತುಕೊಂಡು ಈಗಾಗಲೇ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಕೂಡ ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.